ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮಾವನಕೆರೆ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಜಾಗದಲ್ಲಿ ಅಂತಿಮ ವಿಧಿವಿಧಾನ ಮಾಡಲಾಯಿತು. ಇನ್ನು ಪತ್ನಿಯ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸುವ ವೇಳೆ ದೇವೇಗೌಡರು ಕಣ್ಣೀರು ಹಾಕುತ್ತಾ ಮುತ್ತಿಟ್ಟಿದ್ದಾರೆ. ತಾಯಿ ಚೆನ್ನಮ್ಮ ಅವರಿಗೆ ಎಚ್.ಡಿ. ರೇವಣ್ಣ ಮುತ್ತಿಟ್ಟು ನಮನ ಸಲ್ಲಿಸಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಕಣ್ಣೀರಿಡುತ್ತಾ ಅಂತಿಮ ವಿದಾಯ ಹೇಳಿದರು. ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಸಚಿವರು, ಶಾಸಕರು ಹಾಗೂ ಬಿಜೆಪಿ ಕೇಂದ್ರದ ಹಲವು ಗಣ್ಯ ನಾಯಕರು ಭಾಗವಹಿಸಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಹಗರಣ ಖಂಡಿಸಿ ನಡೆಯುತ್ತಿರುವ ಸೋನಂ ವಾಂಗ್ಚುಕ್ ರವರ ಉಪವಾಸ ಸತ್ಯಾಗ್ರಹಕ್ಕೆ ತುಮಕೂರು ಜಿಲ್ಲೆ ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿದ್ದಾರೆ. ಸ್ವಾತಂತ್ರ್ಯ ಚೌಕದಲ್ಲಿ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿದ್ದಾರೆ. ಧರಣಿಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಪ್ರಗತಿಪರ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಈ ಪ್ರಕರಣದ ರೂವಾರಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ದೆಹಲಿಯ ಜಂತರ್ ಮಂತರ್ನಲ್ಲಿ ಮುಖ್ಯರ ನೀತಿಗೆ ಧಿಕ್ಕಾರ, ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಸೋನಂ ವಾಂಗ್ಚುಕ್ ಅವರೊಂದಿಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಕೇಂದ್ರ ಸಚಿವರಿಗೆ ಧಿಕ್ಕಾರ. ಮೆಡಿಕಲ್ ಲ್ಯಾಬ್ಗೆ ಮಣಿಸಿರುವ ಕೇಂದ್ರ ಧರ್ಮೇಂದ್ರ ರಾಜೀನಾಮೆ ನೀಡಲೇಬೇಕು. ಉಳಿದಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಬೇಕು. ಸಾರ್ವಜನಿಕ ಬಂಧುಗಳೇ, ಸೋನಂ ವಾಂಗ್ಚುಕ್ ನೇತೃತ್ವದ ಪ್ರತಿಭಟನೆಗೆ ವಿಜಯಪುರದ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಬೆಂಬಲ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ನಡೆಗೆ ಖಂಡಿಸಿ ಅಂಬೇಡ್ಕರ್ ವೃತ್ತದಿಂದ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಅಲ್ಲದೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ನಾವೆಲ್ಲರೂ ಕೂಡ ಇಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನ ದೇಶಾದ್ಯಂತ ತಂದು ನಿಲ್ಲಿಸಲಿಕ್ಕೆ ಅವರೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಏನ್ ಆಗ್ಬೇಕಾಗಿದೆ ಎಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಯಾಕಂದ್ರೆ ನಿರುದ್ಯೋಗ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿರುದ್ಯೋಗಿಗಳೇನಪ್ಪಾ ಅಂತಂದ್ರೆ ಇಡೀ ಭಾರತ ದೇಶ ನಿರುದ್ಯೋಗದ ಬಾಂಬ್ ಮೇಲೆ ಕುಳಿತುಕೊಂಡಿದೆ. ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬಹುದು. ಅಷ್ಟು ನಿರುದ್ಯೋಗ ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ. ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದ್ರು ಕೂಡ ಅವ್ರೇನಪ್ಪಾ ಅಂತ ನಾಲಾಯಕರು ಕುಳಿತಿದ್ದಾರೆ ಅಂದ್ರೆ ಯಾವ ಒಂದು ಬಿಜೆಪಿ ಸರ್ಕಾರ ಬಂದು ನೋಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಬಂದು ನಿಮ್ಮ ಬೇಡಿಕೆ ಏನು, ನಿಮ್ಮ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಆದ್ರೆ ಇದೇ ಒಂದು ಮಾರ್ಚ್ ಅಂದ್ರೆ ಇದೇ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಕೂಡಲೇ ಪೊಲೀಸರನ್ನ ಕಳಿಸ್ತಾರೆ. ಶಾಂತ ರೀತಿಯಿಂದಾಗಿ, ಶಾಂತಿ ಪ್ರಿಯವಾಗಿ, ಅಹಿಂಸೆಯಿಂದ ನಮ್ಮ ಸೋನಂ ವಾಂಗ್ಚುಕ್ ಅವರು ಉಪವಾಸಕ್ಕೆ ಕುಳಿತಿದ್ದಾಗ ಬರ್ತಾರೆ ಪೊಲೀಸರು, ಸ್ಟೇಜ್ ಮ್ಯಾಗೆ ಹೇಳ್ತಾರೆ, ಅಲ್ಲಿರುವ ಜನನ್ನೆಲ್ಲ ನುಗ್ಗಿಸಿ ಸೋನಂ ವಾಂಗ್ಚುಕ್ ಅವರ ಸುತ್ತೆಲ್ಲ ಒಂದು ಬಿಳಿ ಅರ್ಬಿನ ಹಾಕಿ ಶವಕ್ಕೆ ಎತ್ಕೊಂಡೋದಂತೆ ಹೋಗ್ತಾರೆ. ಅಲ್ಲ, ಅಂತ ಮುತ್ತು ರತ್ನ ನಮ್ಮ ಸೋನಂ ವಾಂಗ್ಚುಕ್ ಅವರಿಗೆ ಒಂದು ಶವ ಎತ್ಕೊಂಡು ಒಯ್ದಂಗೆ ಒಯ್ತಾರೆ. ಅಲ್ಲ, ಕೋತಿಗೆ ಭಯಪಟ್ಟು ಕಾಲು ಜಾರಿ ಬಿದ್ದು ಮಗು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರದಲ್ಲಿ ನಡೆದಿದೆ. 11 ವರ್ಷದ ಶಶಿಕಲಾ ಎಂಬ ಬಾಲಕಿ ಕೋತಿಗೆ ಹೆದರಿ ಕಾಲು ಜಾರಿ ಬಿದ್ದಿದ್ದಾಳೆ. ಗಾಯಗೊಂಡ ಬಾಲಕಿಯನ್ನ ಪೋಷಕರಾದ ಚಂದ್ರಕಲಾ ಮತ್ತು ನವೀನ್ ಕುಮಾರ್ ತಕ್ಷಣವೇ ಪೆರೇಸಂದ್ರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗಲಿಲ್ಲ. ಸಮಯಕ್ಕೆ ಆಕ್ಸಿಜನ್ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡದ ಕಾರಣವೇ ಬಾಲಕಿ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆಯ ಬಳಿಕ ಸಾರ್ವಜನಿಕ ಆಸ್ಪತ್ರೆ ಎದುರು ಆಕ್ರೋಶ ವ್ಯಕ್ತವಾಗಿದ್ದು, ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಮೃತಪಟ್ಟಿದೆ ಎಂದು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದರು.
ಸಾಲಬಾಧೆ ತಾಳಲಾರದೆ ಕೆರೆಗೆ ಹಾರಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಸುನಗ ಗ್ರಾಮದಲ್ಲಿ ನಡೆದಿದೆ. 34 ವರ್ಷದ ಯಲ್ಲಪ್ಪ ರಾಮಣ್ಣ ಕಂದಾಪುರ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೀಳಗಿ ಪಟ್ಟಣದ ಐಡಿಎಫ್ಸಿ ಬ್ಯಾಂಕ್ನಲ್ಲಿ ರೈತ 8.5 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರು. ಅದರಲ್ಲಿ 2,42,159 ಸಾಲ ಮರುಪಾವತಿ ಮಾಡಿದ್ದು, ಬಾಕಿ ಹಣ ನೀಡುವಂತೆ ಸಿಬ್ಬಂದಿ ಕಿರುಕುಳ ನೀಡುತ್ತಿದ್ರು ಎಂದು ಆರೋಪಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇನ್ನು ರೈತರ ಪ್ರತಿಭಟನೆಗೆ ಮಣಿದ ಬ್ಯಾಂಕ್ ಸಾಲ ಮನ್ನಾ ಮಾಡುವಂತೆ ಒಪ್ಪಿಗೆ ನೀಡಿದ್ದಾರೆ. ಘಟನೆ ಸಂಬಂಧ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಜಲು ಹೋಗಿದ್ದ ಯುವಕ ಐತಿಹಾಸಿಕ ಬಾವಿಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ನಗರದ ಮಿಚ್ಚನಕ್ಕಿ ಬಾವಿಗೆ ಈಜಲು ಹೋಗಿದ್ದ ತೇಜಸ್ವಿ ನಗರದ ಲಕ್ಷದುಪ್ಪಾರ ನೀರು ಪಾಲಾಗಿದ್ದಾನೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಲಕ್ಷದ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ನಡೆದಿದೆ. 28 ವರ್ಷದ ನಾಗೇಶ್ ಎಂಬ ಯುವಕನ ಮೇಲೆ ಭೀಕರ ದಾಳಿ ನಡೆಸಿದ್ದಾರೆ. ತಾವರೆಕೆರೆಯಲ್ಲಿರುವ ತೋಟವೊಂದಕ್ಕೆ ನಾಗೇಶ್ನನ್ನ ಕರೆಸಿಕೊಂಡು ಹೇಮಂತ್ ಹಾಗೂ ಆತನ ಸಹಚರರು ಮಚ್ಚು ಹಾಗೂ ಚಾಕುವಿನಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಎದೆ, ಮುಖ, ತಲೆ, ಬೆನ್ನು ಮತ್ತು ಕೈ ಸೇರಿದಂತೆ ದೇಹದ ಹಲವು ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು, ನಾಗೇಶ್ನನ್ನ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆ ನಡೆದ ಬಳಿಕ ಹೇಮಂತ್ ಹಾಗೂ ಆತನ ಸಹಚರರು ತಲೆಮರೆಸಿಕೊಂಡಿದ್ದು, ಅವರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಘಟನೆ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಮುಂದುವರೆದಿದ್ದು, ಸಾಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬೇಕರಿ ಮಾಲೀಕನಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆದಿದೆ. ಚಂದ್ರಶೇಖರ್ಗೆ ಸೇರಿದ ಕಾಂಡಿಮೆಂಟ್ಸ್ಗೆ ಗ್ರಾಹಕರ ಸೋಗಿನಲ್ಲಿ ಬಂದ ಇಬ್ಬರು ಸಾಲ ಕೇಳಿದ್ದಾರೆ. ಈ ವೇಳೆ ಸಾಲ ಕೊಡಲು ನಿರಾಕರಿಸಿದ್ದಕ್ಕೆ ಪುಡಿ ರೌಡಿಗಳು ಅಂಗಡಿ ಸಾಮಾನುಗಳನ್ನು ಸಂಪೂರ್ಣ ನಾಶಗೊಳಿಸಿ ದಾಂಧಲೆ ಮಾಡಿದ್ದಾರೆ. ಸದ್ಯ ಮಾಲೀಕನಿಗೆ ಹಲ್ಲೆ ಮಾಡಿ ಅಂಗಡಿಯಲ್ಲಿ ದಾಂಧಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಡಿಯುವ ನೀರಿನ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಚಾಕು ಇರಿದಿರುವ ಘಟನೆ ಬೆಂಗಳೂರಿನ ಬ್ಯಾಟರಾಯನಪುರದ ಬಳಿ ನಡೆದಿದೆ. ರಾತ್ರಿ ಊಟದ ವೇಳೆ ಆಟೋ ಚಾಲಕ ತಂದಿದ್ದ ನೀರನ್ನ ಟೆಂಪೋ ಚಾಲಕ ಮಹದೇವ ಕುಡಿದಿದ್ದಾನೆ. ಇದನ್ನ ಪ್ರಶ್ನಿಸಿದ ಆಟೋ ಚಾಲಕನೊಂದಿಗೆ ವಾಗ್ವಾದ ನಡೆದಿದ್ದು, ಬಳಿಕ ಮಹದೇವ ತನ್ನ ಮಗನಿಗೆ ಕರೆ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಮಹದೇವನ ಮಗ ಮತ್ತು ಆತನ ಸ್ನೇಹಿತ ಆಟೋ ಚಾಲಕನ ಮೇಲೆ ಹಲ್ಲೆ ನಡೆಸಿ ಚಾಕುವಿನಿಂದ ಎರಿದು ಪರಾರಿಯಾಗಿದ್ದಾರೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು 112ಗೆ ಕರೆ ಮಾಡಿ ಮಾಹಿತಿ ನೀಡಿದ ಬಳಿಕ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಚಿಕಿತ್ಸೆ ಮುಂದುವರೆದಿದ್ದು, ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯ ಮಧ್ಯೆ ಸೀಟಿನ ವಿಚಾರವಾಗಿ ಪದೇ ಪದೇ ಗಲಾಟೆ ನಡೆದಿದ್ದು, ಇದೀಗ ಮಂಡ್ಯದಲ್ಲೂ ಸೀಟ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಮಹಿಳೆಯೊಬ್ಬರು ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯನ್ನ ಪ್ರಶ್ನಿಸಿದ ಇತರೆ ಮಹಿಳಾ ಪ್ರಯಾಣಿಕರ ಮೇಲೂ ಆವಾಜ್ ಹಾಕಿದ್ದು, ಏನೇ ಮಾಡ್ತೀಯಾ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸಿದ ವಾಗ್ವಾದ ತಾರಕಕ್ಕೇರಿ 112ಗೆ ಕರೆ ಮಾಡಿ ಎಂದು ಹೇಳಿದ ಪುರುಷ ಪ್ರಯಾಣಿಕರ ಮೇಲೂ ಮಹಿಳೆ ಹೀನಾಮಾನವಾಗಿ ಬೈದಿದ್ದಾರೆ. ಶಕ್ತಿ ಯೋಜನೆಯ ಬಳಿಕ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರುವ ಹಿನ್ನೆಲೆ ಕೆಲ ಮಾರ್ಗದಲ್ಲಿ ಸೀಟಿನ ಕೊರತೆಯಿಂದ ವಾಗ್ವಾದ, ತಳ್ಳಾಟ ಹಾಗೂ ಕೈ ಮಿಲಾಯಿಸಿಕೊಳ್ಳುವ ಘಟನೆಗಳು ಹೆಚ್ಚಾಗ್ತಿದ್ದು, ಸಾರ್ವಜನಿಕ ಸಾರಿಗೆಯಲ್ಲಿ ಪರಸ್ಪರ ಗೌರವ, ಸಹನೆ ಮತ್ತು ಶಿಸ್ತು ಪಾಲಿಸುವಂತೆ ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆ ಮನವಿ ಮಾಡಿದೆ. ಫೋನ್ ಮಾಡ್ರಿ, ಫೋನ್ ಕೊಡ್ರಿ, ಅವ್ರದ್ದು ಅವ್ರಿಗೆ ಫೋನ್ ಕೊಡ್ರಿ, ಫೋನ್ ಕೊಡ್ರಿ. ನನ್ನ ಕಲ್ತಿದ್ರೆ ಹಂಗೆ ಮಾತಾಡ್ದೇನ ಸುಮ್ಮನಿರಮ್ಮ, ಬಿಡ್ರಿ ಬಿಡ್ರಿ.
ಫೋನ್ ಮಾಡ್ರಿ ಗಂಟೆಗೆ ಫೋನ್ ಕೊಡ್ರಿ ಅವ್ರದ್ದು ಹುಡುಗಿ ಫೋನ್ ಕೊಡ್ರಿ ಫೋನ್ ಕೊಡ್ರಿ ನನ್ನ ಕಲ್ತಿದ್ರೆ ಬೆಂಗಳೂರಿನ ಕೆಜಿಹಳ್ಳಿ ವ್ಯಾಪ್ತಿಯ HRBR ಲೇಔಟ್ನಲ್ಲಿ ಲೋಕ್ಯಾಂಟೋ ಹೆಸರಿನ ವೆಬ್ಸೈಟ್ನಲ್ಲಿ ಸುಲಭವಾಗಿ ಹುಡುಗಿಯರು ಸಿಗ್ತಾರೆ ಅನ್ನೋ ಆಡ್ ನೋಡಿ ಆಸೆಯಿಂದ ಹೋದ ವ್ಯಕ್ತಿಗೆ ಶಾಕ್ ಆದಿತ್ತು. ವೆಬ್ಸೈಟ್ ನಂಬಿ HRBR ಲೇಔಟ್ಗೆ ಬಂದ ವ್ಯಕ್ತಿಗೆ ಯುವತಿಯನ್ನ ಭೇಟಿಯಾಗುವ ಮೊದಲೇ 9 ಮಂದಿ ಪುಂಡರು ಆತನನ್ನ ಸಿನಿಮೀಯ ಶೈಲಿಯಲ್ಲಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಸುತ್ತಾಡಿಸಿ ಜೀವ ಬೆದರಿಕೆ ಹಾಕಿದ್ರು. ಕೊನೆಗೆ ಚಿನ್ನದ ಚೈನ್, ನಗದು, ಮೊಬೈಲ್ ಕಸಿದು ರೋಡಿಗೆ ತಳ್ಳಿ ಪರಾರಿಯಾಗಿದ್ದಾರೆ. ಸದ್ಯ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಲೇಡಿ ಕಿಲಾಡಿಗಳು ಸೇರಿದಂತೆ 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರಿಂದ 2 ಆಟೋ, 4 ದ್ವಿಚಕ್ರ ವಾಹನಗಳು, 13 ಮೊಬೈಲ್ ಫೋನ್ಗಳು ಹಾಗೂ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬುಡುಬುಡಿಕೆ ವೇಷ ಧರಿಸಿ ಮನೆಗಳಿಗೆ ತೆರಳಿ ಜನರನ್ನ ಕಳ್ಳರು ವಂಚಿಸಿರುವ ಘಟನೆ ನೆಲಮಂಗಲದ ಹೆಗ್ಗಡ ದೇವನಪುರದಲ್ಲಿ ನಡೆದಿದೆ. ವೇಷಧಾರಿಗಳ ಮಾತು ನಂಬಿದ ದಂಪತಿಯೊಬ್ಬರು ಸುಮಾರು 1,70,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳೆದುಕೊಂಡಿದ್ದಾರೆ. ಮನೆಗೆ ಬಂದ ವೇಷಧಾರಿಗಳು ಮನೆಯಲ್ಲಿ ಅಪಶಕನವಾಗುತ್ತದೆ, ಸಾವಿನ ಯೋಗ ಇದೆ, ವಿಶೇಷ ಪೂಜೆ ಮಾಡಿಸದಿದ್ರೆ ಸರ್ವನಾಶವಾಗುತ್ತದೆ ಎಂದು ದಂಪತಿಯನ್ನ ನಂಬಿಸಿದ್ದಾರೆ. ಇದನ್ನ ನಂಬಿದ ದಂಪತಿ ಪೂಜೆಯ ಹೆಸರಿನಲ್ಲಿ ತಮ್ಮ 12 ಗ್ರಾಂ ಚಿನ್ನಾಭರಣವನ್ನ ಕುಡಿಕೆಯಲ್ಲಿ ಹಾಕಿದ್ದಾರೆ. ಪೂಜೆ ಮುಗಿದ ಬಳಿಕ ಕುಡಿಕೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ದಂಪತಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕಾಗಿ ತಾಲೂಕು ಕಚೇರಿಗೆ ಓಡಾಡಲಾಗದೆ ವಯೋವೃದ್ಧರು ಗೋಳಾಟವಾಡುತ್ತಿದ್ದಾರೆ. ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮುಂಜಾನೆಯಿಂದಲೇ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಊಟ ತಿಂಡಿ ಬಿಟ್ಟು ಜನರು ಕ್ಯೂ ನಿಂತಿದ್ದು, ಒಬ್ಬರೇ ಇರುವ ಮಹಿಳೆಯರು ಸರ್ಕಾರದ ನಿರ್ಧಾರಕ್ಕೆ ಜನರು ಮತ್ತು ವಯೋವೃದ್ಧರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡುತ್ತಿದ್ದ ಹಿನ್ನೆಲೆ ಮಳೆಯಲ್ಲೇ ಮಕ್ಕಳು ಪ್ರತಿಭಟನೆ ಮಾಡಿದ್ದಾರೆ. ಕೊಳೆತು ಹೋದ ತರಕಾರಿ, ಹೊಳಬಿದ್ದ ದವಸ ಧಾನ್ಯಗಳಿಂದ ಅಡುಗೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ವಸತಿ ಶಾಲೆಯ ವಾರ್ಡನ್ ವಿಷ ಕುಡಿಯುವುದಾಗಿ ಹೈಡ್ರಾಮಾ ಮಾಡಿದ್ದು, ಇದಕ್ಕೆ ಬಗ್ಗದ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಮಕ್ಕಳ ಆರೋಗ್ಯದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಸರ್ಕಾರದಿಂದ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬರುವ ದಾಸ್ತಾನನ್ನ ಮೋಸ ಮಾಡ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಶಾಸಕ ತಮ್ಮಯ್ಯ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರುವ ವಸತಿ ಶಾಲೆ ಇದ್ರೂ ಸ್ಥಳಕ್ಕೆ ಬಾರದ ಶಾಸಕ ತಮ್ಮಯ್ಯ ವಿರುದ್ಧ ವಿದ್ಯಾರ್ಥಿ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಊಟದ ಸಮಸ್ಯೆ 3 ವರ್ಷದಿಂದ ಊಟ ಹಂಗೆ ಐತೆ. ಕಂಪ್ಲೇಂಟ್ ಮಾಡಿದ್ವಿ, ಡಿಡಿಗೆ ಹೇಳಿದ್ವಿ, ಪ್ರಿನ್ಸಿಪಲ್ಗೆ ಹೇಳಿದ್ವಿ, ಲೆಟರ್ ರೈಟಿಂಗಲ್ಲೂ ಬರ್ಕೊಂಡಿದ್ದೀವಿ. ಏನು ಆ್ಯಕ್ಷನ್ ತಗೊಂಡಿಲ್ಲ. ಊಟ ಎಲ್ಲ ಕಡಿಮೆ ಕೊಡ್ತಾರೆ. ಯಾಕೆ ಅಂತ ಅಡುಗೆಯವ್ರು ಕೇಳಿದರೆ ಅವರು ವಾರ್ಡನ್ ಐಟಮ್ ಕರೆಕ್ಟಾಗಿ ಕೊಡಿಸಲ್ಲ ಅಂತಾರೆ. ವಾರ್ಡನ್ ಮತ್ತೆ ಇಲ್ಲಿಂದ ಊಟ ತಗೊಂಡೋಗ್ತಾರೆ ಮನೆಗೆಲ್ಲ. ಇವತ್ತು ತಿಂಡಿನೂ ಮಾಡಿಲ್ಲ, ಹುಳಿಯ ಇದೆ ಅಂತ ನಾವೆಲ್ಲ ಎದ್ದು ಬಂದಿದ್ದೀವಿ. ವಾರ್ಡನ್ ಪ್ರಿನ್ಸಿಪಲ್ ತಿಂಡಿ ಮಾಡಿ ಇಲ್ಲ ಚೆನ್ನಾಗೇ ಐತೆ ಅಂತ ಬಂದರು. ಇಲ್ಲಿ ಬಂದು ಕೂತ್ಕೊಂಡಿರೋದಕ್ಕೆ ಎಲ್ಲ ಬೈದು ಒಳಗಡೆ ಬರ್ರಿ ಅಂತೆಲ್ಲ ಹೇಳಿದರು. ಇಷ್ಟು ಇನ್ನು ಎಲ್ಲ ಹುಡುಗರಿಗೆಲ್ಲ ಯಾವ್ದಾದ್ರು ಹೇಳಕ್ ಬಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದಾವೆ ಅಂತ ಹೇಳಕ್ ಬಂದರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಅದನ್ನ ಹೇಳಕ್ಕೂ ಎದುರ್ಕೊಂತಾರೆ. ನಾವು ಹೇಳಕ್ಕೂ ಎದುರ್ಕೊಂಡು ಇನ್ನು ಮೇಲ್ಗಡೆ ಎಲ್ಲ ಹುಡುಗರು, ಚಿಕ್ಕ ಹುಡುಗರೆಲ್ಲ ಹಂಗೆ ಇದ್ದಾರೆ, ಬಂದರೆ ಬೈತಾರೆ ಅಂತ ಇನ್ನೂ ಮೇಲ್ಗಡೆನೂ ಇದ್ದಾರೆ. ಟೀಚರ್ಸ್ ಈಗ ಕಂಪ್ಲೇಂಟ್ ಹೇಳಿದರೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ನಮ್ಮನ್ನೇ ಟಾರ್ಗೆಟ್ ಮಾಡೋದು. ಮತ್ತು ಹೋದ್ಸತಿ ಈ ಥರ ಎಲ್ಲ ಇದೆ ಇಶ್ಯೂಸ್ ಆದಾಗ 109 ಮಕ್ಕಳ ಸಹಾಯಕ್ಕೆ ಫೋನ್ ಮಾಡ್ಸೋಕ್ಕೆ ಇಲ್ಲಿ ಯಾರು ಫೋನ್ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಗೇಟಿಂದ ಬಂದು ಅಲ್ಲಿ ಹೋದ್ವಿ. ನೈಟ್ ಟೈಮಲ್ಲಿ ಹೋದಾಗ ಅಲ್ಲಿ ಬಾರ್ ಹತ್ರ ಯಾವ ಅಣ್ಣವರಿದ್ರು ಅವ್ರ ತಾಗೆ 109 ಫೋನ್ ಮಾಡಿಸಿ ಈ ಥರ ಹೇಳಿದ್ವಿ. ಅದಕ್ಕೆ ಬಾರ್ ಹತ್ರ ಹೋಗಿದ್ದು ಅಲ್ಲೆಲ್ಲ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿ ಗಾಂಜಾ ಹೊಡೆದಿದ್ದೀರಾ, ಇದು ಕುಡ್ದಿದ್ದೀರಾ, ಅದು ಅಂತ ಹೇಳಿದ್ರು. ಈ ವರ್ಷ ಸ್ಟಾರ್ಟಿಂಗ್ ಬಂದಾಗ ಗಾಂಜಾ ತಂದಿದ್ದೀರಂತ ಟ್ರಂಕ್ ಎಲ್ಲ ಚೆಕ್ ಮಾಡಿಸಿ ಡೌಟ್ ಬಂದು ಗಾಂಜಾ ತಂದಿದ್ದೀರಾ, ಅದು ತಂದಿದ್ದೀರಾ ಅಂತ ಟ್ರಂಕ್ ಎಲ್ಲ ಚೆಕ್ ಮಾಡಿಸಿದ್ರು.
ಮಾಡಿಸೋದು, ಸುಮ್ಮನೆ ಮಕ್ಕಳ ಮೇಲೆ ಏನೇನೋ ಮಾಡೋದು, ಮತ್ತೆ ಇಷ್ಟು ಹುಡುಗರು ಬಿಟ್ಟಿದ್ದಕ್ಕೆ ಕತ್ತಿಗಾಲ ಹೋಗ್ತಾರೆ, ಚಪ್ಪಲಿಗಾಲಲ್ಲಿ ಓದಿತಾರೆ, ಏನೋ ಮಾಡ್ತಾರೆ ಸರ್. ಅದನ್ನೆಲ್ಲ ಹೇಳಕ್ ಬಂದ್ರೆ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರಿಂದ ಸಾಕಷ್ಟು ದೂರು ಬಂದ ಹಿನ್ನೆಲೆ ಬರೋಬ್ಬರಿ 8 ಜನ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ಅಧಿಕಾರಿಗಳು ಕಳೆದ 1 ಗಂಟೆಯಿಂದ ಈ ಖಾತೆ ಸೇರಿದಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ವಸತಿ ಶಾಲೆಗೆ ಸೇರಿಸಲು ವಿದ್ಯಾರ್ಥಿನಿ ಪೋಷಕರ ಬಳಿ ಲಂಚಕ್ಕೆ ಕೈಯೊಡ್ಡಿದ್ದ ಪ್ರಿನ್ಸಿಪಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಹುಣಸೇಕಟ್ಟೆಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಿನ್ಸಿಪಲ್ ನಾಮದೇವ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿದ್ಯಾರ್ಥಿಯನ್ನ 7ನೇ ತರಗತಿಗೆ ದಾಖಲಿಸಲು ನಾಮದೇವ 20,000 ರೂಪಾಯಿ ಲಂಚ ಕೇಳಿದ್ರು. ಶಾಲೆಗೆ ಡ್ರಮ್ ಸೆಟ್ ಬೇಕು ಎಂಬ ನೆಪದಲ್ಲಿ ಲಂಚ ಕೇಳಿದ್ರು. ಈ ಸಂಬಂಧ ವಿದ್ಯಾರ್ಥಿನಿಯ ಪೋಷಕರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಇಂದು 10,000 ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಬೆಳಗಾವಿ ಜಿಮ್ಖಾನ್ನಲ್ಲಿ ರೌಡಿ ಶೀಟರ್ ಮೇಲೆ ಫೈರಿಂಗ್ ಪ್ರಕರಣದ ಆರೋಪಿಗಳನ್ನು ಕರೆತಂದ ಕಾರು ಚಾಲಕನನ್ನ ಬಂಧಿಸಲಾಗಿದೆ. ಫೈರಿಂಗ್ ಮಾಡಿದವರಿಗೆ ಸಹಕಾರ ಮಾಡಿದ ಆರೋಪದ ಅಡಿ ಕಾರು ಚಾಲಕನನ್ನ ಬಂಧಿಸಲಾಗಿದೆ. ಪ್ರಫುಲ್ ಪಾಟೀಲ್ ಮತ್ತು ಸುರೇಶ್ ಜಾಲಕಾರ ನಡುವೆ ಹಳೆಯ ವೈಷಮ್ಯದ ಹಿನ್ನೆಲೆ ಫೈರಿಂಗ್ ನಡೆದಿದ್ದು, ಸದ್ಯ ಫೈರಿಂಗ್ ಮಾಡಿರೋ ಆರೋಪಿಗಳನ್ನ ಕಾರಿನಲ್ಲಿ ಕರೆದುಕೊಂಡು ಬಂದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಘಟನೆ ಸಂಬಂಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ನಗರದ ಮನ್ಸಲಾಪುರ ರೈಲ್ವೆ ಗೇಟ್ ಬಳಿ ಅಕ್ರಮ ಕೆಮಿಕಲ್ ಮಿಶ್ರಿತ ಸೇಂದಿ ಮಾರಾಟ ಖಚಿತ ಮಾಹಿತಿ ಮೇರೆಗೆ ಗ್ರಾಮೀಣ ಪೊಲೀಸರು ದಾಳಿ ನಡೆಸಿದ್ರು. ಅಕ್ರಮ ಕೆಮಿಕಲ್ ಮಿಶ್ರಿತ ಸೇಂದಿ ಮಾರಾಟ ಮಾಡುತ್ತಿದ್ದ ಪರಶುರಾಮ ಹಾಗೂ ಆತನ ಬಳಿಯಿದ್ದ ಸುಮಾರು 40 ಲೀಟರ್ ಕೆಮಿಕಲ್ ಮಿಶ್ರಿತ ಸೇಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಿಂದ ಗಡಿ ಜಿಲ್ಲೆ ರಾಯಚೂರಿಗೆ ಟ್ರೈನ್ ಮೂಲಕ ಸೇಂದಿ ಸಪ್ಲೈ ಮಾಡುತ್ತಿದ್ದ ಎನ್ನಲಾಗಿದೆ. ಸದ್ಯ ಜಪ್ತಿ ಮಾಡಿದ ಸೇಂದಿಯ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಅಕ್ರಮ ಜಾಲದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಘಟನೆ ಸಂಬಂಧ ರಾಯಚೂರು ಪೊಲೀಸ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಗಾಂಜಾ ಮಾರಾಟ ಸಾಗಾಣಿಕೆಗೆ ಯತ್ನಿಸಿದ್ದ ಖಚಿತ ಮಾಹಿತಿ ಮೇರೆಗೆ ಶಿವಮೊಗ್ಗದ ಭದ್ರಾವತಿ ಗ್ರಾಮಾಂತರ ಪೊಲೀಸರು ದಾಳಿ ನಡೆಸಿದ್ದಾರೆ. ಭದ್ರಾವತಿಯ ನಾಗತಿ ಬೆಳಗೋಳು ಗ್ರಾಮದ ತಾಂಡಾದಿಂದ ಭದ್ರಾವತಿಗೆ ಗಾಂಜಾ ಸಾಗಾಣಿಕೆ ಮಾಡುತ್ತಿದ್ದ ಮಣಿಕಂಠ ಹಾಗೂ ಜೀವನನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ 1 ಕೆಜಿ 310 ಗ್ರಾಂ ತೂಕದ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಭದ್ರಾವತಿ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಿ ಚಿರತೆಯ ಹಾವಳಿ ಮುಂದುವರೆದಿದ್ದು, ರೈತರ ಮನೆಯ ಮುಂದೆ ಮಲಗಿದ್ದ 5-6 ಸಾಕು ನಾಯಿಗಳ ಪೈಕಿ ಒಂದರ ಮೇಲೆ ಚಿರತೆಯು ಏಕಾಏಕಿ ದಾಳಿ ನಡೆಸಿದೆ. ಹಿಂಬದಿಯಿಂದ ನುಗ್ಗಿದ ಚಿರತೆ ನಾಯಿಯನ್ನ ಕಚ್ಚಿಕೊಂಡು ಹೊತ್ತೊಯ್ದ ದೃಶ್ಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತೀಚೆಗೆ ರಟ್ಟಿಹಳ್ಳಿ ಭಾಗದ ಹಲವು ಗ್ರಾಮಗಳಲ್ಲಿ ಚಿರತೆ ಉಪಟಳ ಹೆಚ್ಚಾಗಿದ್ದು, ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇದರಿಂದ ಗ್ರಾಮಸ್ಥರು ರಾತ್ರಿ ವೇಳೆಯಲ್ಲಿ ಹೊರಗೆ
ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆಯ ಹಾವಳಿ ಮುಂದುವರೆದಿದ್ದು ಸ್ಥಳೀಯರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಭಾರತ ನಗರದ 13ನೇ ಮುಖ್ಯ ರಸ್ತೆಯಲ್ಲಿ ಚಿರತೆ ಓಡಾಡ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಬೀದಿ ನಾಯಿಯ ಮೇಲೆ ದಾಳಿ ನಡೆಸಿದ ಬಳಿಕ ಚರಂಡಿ ಪಕ್ಕದ ಪ್ರದೇಶದಲ್ಲಿ ಓಡಾಡುತ್ತಿರುವ ದೃಶ್ಯವೂ ಸೆರೆಯಾಗಿದೆ. ಕಳೆದ 2 ವಾರಗಳಿಂದ ಒಂಟಿ ಚಿರತೆ ಕಾಣಿಸಿಕೊಳ್ತಿದ್ದು, ಚಿರತೆಯ ನಿರಂತರ ಓಡಾಟದಿಂದ ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರಾಗಿದ್ದು, ಅರಣ್ಯ ಇಲಾಖೆಗೆ ಶೀಘ್ರವೇ ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ರಾಯಚೂರು ಮಂತ್ರಾಲಯ ಬ್ರಿಡ್ಜ್ ಮೇಲೆ ಅವಘಡ ಸಂಭವಿಸಿದೆ. ರಾಯಚೂರು ಆಂಧ್ರ ಗಡಿಭಾಗದ ತುಂಗಾಭದ್ರಾ ನದಿಯ ಬ್ರಿಡ್ಜ್ ಮೇಲೆ ಹಾಕಲಾಗಿದ್ದ ಕಬ್ಬಿಣದ ಆಂಗಲ್ ಕುಸಿದು ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿದೆ. ಬ್ರಿಡ್ಜ್ ಮೇಲ್ಭಾಗ ಹಾಕಲಾಗಿದ್ದ ಕಬ್ಬಿಣದ ಆಂಗಲ್ ಬೀಳ್ತಿದ್ದಂತೆಯೇ ಕೂದಲೆಳೆಯ ಅಂತರದಲ್ಲಿ ಸವಾರರು ಪಾರಾಗಿದ್ದಾರೆ. ಕಬ್ಬಿಣದ ಆಂಗಲ್ ಕುಸಿದು ಬೀಳ್ತಿದ್ದಂತೆ ಆಂಧ್ರಪ್ರದೇಶದ ಮಾದಾವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯಿಂದ ಕೆಲಕಾಲ ಕಿಲೋಮೀಟರ್ ಗಟ್ಟಲೆ ಕ್ಯೂ ಆಗಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಕಂದಕಕ್ಕೆ ಉರುಳಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ನಗರದ ಶಿವನಕೆರೆ ಬಳಿ ನಡೆದಿದೆ. ಹೊಸದುರ್ಗದಿಂದ ಹೊಳಲ್ಕೆರೆ ಕಡೆಗೆ ಬರ್ತಿದ್ದ ವೇಳೆ ಟೊಮೊಟೊ ತುಂಬಿದ ಲಾರಿ ಕಂದಕಕ್ಕೆ ಉರುಳಿದೆ. ಅಪಘಾತದಲ್ಲಿ ಲಾರಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಟೊಮೊಟೊ ಮಣ್ಣು ಪಾಲಾಗಿದೆ. ಘಟನೆಯು ಹೊಳಲ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾವು ಬೆಂಬಲ ಬೆಲೆ ಮಿತಿಯನ್ನ ಹೆಚ್ಚಿಸುವಂತೆ ಆಗ್ರಹಿಸಿ ಕೋಲಾರದಲ್ಲಿ ಮಾವು ಬೆಳೆಗಾರರು ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಸರ್ಕಾರ 1.30 ಲಕ್ಷ ಮೆಟ್ರಿಕ್ ಟನ್ ಮಾವುಗೆ ಬೆಂಬಲ ಬೆಲೆ ಘೋಷಿಸಿದ್ದು, ಇದೀಗ ಅದರ ಮಿತಿಯನ್ನ 3.20 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿದ್ದು, ಬೆಂಬಲಕ್ಕೆ ಬಾರದ ಜಿಲ್ಲೆಯ ಶಾಸಕರು, ಸಂಸದರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ಬಂದ್ ಮಾಡುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಅನಧಿಕೃತ ಆಟೋ ಸಂಚಾರ ನಿಲ್ಲಿಸುವಂತೆ ಆಗ್ರಹಿಸಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಆಟೋ ರ್ಯಾಲಿ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಹಾಗೂ ಅನಧಿಕೃತ ಆಟೋ ಚಾಲನೆಯಿಂದ ಆಟೋ ಚಾಲಕರಿಗೆ ಆರ್ಥಿಕ ಸಂಕಷ್ಟ ಎಂದು ಉಲ್ಲೇಖಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಿಂಚಲಬಾವಿ ಗ್ರಾಮದ ಬಳಿ ಕಲಕೆರೆ ಕೆಸರಟ್ಟಿ ಬಿಂಚಲಬಾವಿ ರಸ್ತೆ ಡಾಂಬರೀಕರಣಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಹಾಗೂ ರಾಷ್ಟ್ರೀಯ ರೈತರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿರುವುದರಿಂದ ಸಾರ್ವಜನಿಕರು, ರೈತರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣ ರಸ್ತೆ ಕಾಮಗಾರಿ ಆರಂಭಿಸಿ ಗ್ರಾಮೀಣ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ವಿಭಜನೆ ಬೇಡ ಎಂದು ಆಗ್ರಹಿಸಿ ಪೌರ ಕಾರ್ಮಿಕರು ಹಾಗೂ ನೌಕರರ ಸಂಘದಿಂದ ಪ್ರತಿಭಟನೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಂದ ವಿಭಜನೆ ಆಗದಂತೆ ಆಗ್ರಹಿಸಿ ಧಾರವಾಡದ ಡಿಸಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ನಗರವನ್ನು ಮೆಟ್ರೋಪಾಲಿಟನ್ ಸಿಟಿ ಎಂದು ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. 45 ಕೋಟಿ ಬಜೆಟ್ ಗಾತ್ರ ಇರೋದ್ರಿಂದ ಸಂಪನ್ಮೂಲ ಕೊರತೆ ಆಗಲಿದೆ ಎಂದು ರಾಜ್ಯಪಾಲರು ಸೇರಿದಂತೆ ಸಿಎಂ ಹಾಗೂ ಮಹಾಪೌರರು ಪಾಲಿಕೆ ವಿಭಜನೆ ಆಗದಂತೆ ಪತ್ರ ಬರೆದಿದ್ದಾರೆ. ಸಕಲ ಜೀವಿಗಳಿಗೂ ಕಂಟಕವಾಗುವ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ಬಿಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಲು ಯಾದಗಿರಿ ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ನಡೆಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆ, ಸಂಘ ಸಂಸ್ಥೆ ಸಹಯೋಗದೊಂದಿಗೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಮಾಡಲಾಯಿತು. ಯಾದಗಿರಿಯ ಚಿರಂಜೀವಿ ಶಾಲೆಯಿಂದ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮರುಳ ಸಿದ್ದರಾಯ HJ ಅವರು ಚಾಲನೆ ನೀಡಿದ್ರು. ಇನ್ನು ಯಾದಗಿರಿಯ ಪ್ರಮುಖ ರಸ್ತೆ ಮಾರ್ಗದಲ್ಲಿ ಜಾಥಾ ನಡೆಸಿ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಜಾಗೃತಿ ಮೂಡಿಸಲಾಯಿತು. ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಿ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಮಾಡೋಣವೆಂದು ನ್ಯಾಯಾಧೀಶರು ಹೇಳಿದ್ದಾರೆ. ಹಾವೇರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಮಳೆಗಾಗಿ ಕಾಯ್ತಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಳೆದ ಕೆಲವು ದಿನಗಳಿಂದ ಮಳೆಯ ಕೊರತೆಯಿಂದ ಕಂಗಾಲಾಗಿದ್ದ ರೈತರಿಗೆ ಈ ಮಳೆ ಹೊಸ ಆಶಾಕಿರಣ ಮೂಡಿಸಿದೆ. ನಗರ ಪ್ರದೇಶಗಳಲ್ಲಿಯೂ ಉತ್ತಮ ಮಳೆಯಾಗಿದ್ದು, ವಾತಾವರಣ ತಂಪಾಗಿದೆ. ಮಳೆಯ ಕೊರತೆಯಿಂದ ಆತಂಕದಲ್ಲಿದ್ದ ರೈತರು ಇದೀಗ ಕೃಷಿ ಚಟುವಟಿಕೆಗಳನ್ನು ಚುರುಕುಗೊಳಿಸಿದ್ದಾರೆ. ವಿಶೇಷವಾಗಿ ಮೆಕ್ಕೆಜೋಳ, ಹತ್ತಿ ಹಾಗೂ ಸೋಯಾಬೀನ್ ಬೆಳೆಗಳಿಗೆ ಈ ಮಳೆ ಅತ್ಯಂತ ಅನುಕೂಲಕರವಾಗಿದ್ದು, ಬೆಳೆಗಳ ಬೆಳವಣಿಗೆಗೆ ಸಹಕಾರಿ
ಸಹಕಾರಿಯಾಗಲಿದೆ ಎಂದು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರಿಗೆ ಸೆಲೆಬ್ರಿಟಿಗಳಿಗೆ ಬ್ಯಾಡ್ ಕಮೆಂಟ್ ಮಾಡ್ತಿರುವ ಕಿಡಿಗೇಡಿಗಳ ಕಾಟ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಖ್ಯಾತಿಯ ನಟಿ ಐಶ್ವರ್ಯ ಸಿಂಧೋಗಿಗೆ ಕಾಮೆಂಟ್ ಮೆಸೇಜ್ ಹಾಕಿ ಕಾಟ ಕೊಡೋದು ಬೆಳಕಿಗೆ ಬಂದಿದೆ. ನಿಂದನೆ ಮಾನಹಾನಿಯಾಗುವಂತಹ ಕಾಮೆಂಟ್ ಮೆಸೇಜ್ಗಳ ಕಾಟದಿಂದ ನಟಿ ಬೇಸತ್ತಿದ್ದು ಸಂಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಫ್ಯಾಮಿಲಿ ಫ್ರೆಂಡ್ನಿಂದಲೇ ಕಾಮೆಂಟ್ ಮೆಸೇಜ್ ಮಾಡಿ ಕಿರುಕುಳ ಎಂದು ನಟಿ ಐಶ್ವರ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕಾಮೆಂಟ್ ಮೆಸೇಜ್ ಮಾಡಿ ಕಿರುಕುಳ ನೀಡಲಾಗುತ್ತಿದೆ. ಇದರಿಂದ ತಮ್ಮ ಗೌರವಕ್ಕೆ ಧಕ್ಕೆ ಆಗ್ತಿದೆ ಎಂದು ನಟಿ ದೂರು ನೀಡಿದ್ದಾರೆ.